ಈ ಅತಿಯಾಗಿ ವರ್ಕೌಟ್ ಮಾಡುವಂತಹದ್ದು, ಜಿಮ್ಮಿಗೆ ಹೋಗುವಂತಹದ್ದು ಯುವ ಜನತೆಗೆ ಮಾರಕವಾಗಿದೆಯಾ? ಮತ್ತೆ ಪುರುಷ ಬಂಜೆತನ ಇದಕ್ಕೇನಾದ್ರೂ ರಿಲೇಟ್ ಆಗಿದೆಯಾ? ಬಹಳಷ್ಟು ಜನ ಸಡನ್ ಆಗಿ ಅಂದ್ರೆ ನಮಗೆಲ್ಲ ಕಾಯುವಂತಹ ತಾಳ್ಮೆ ಇಲ್ಲ. ವೆಯ್ಟ್ ರಿಡ್ಯೂಸ್ ಆಗಬೇಕು ಅಂದ್ರೆ ಅದು ವೆಯ್ಟ್ ರಿಡ್ಯೂಸ್ ಮ್ಯಾಜಿಕ್ ಆಗಲ್ಲ. ಅದಕ್ಕೆ ನೀವು ಸಮಯ ಬೇಕೇ ಬೇಕು. ಕೆಲವರು 4 ಗಂಟೆ 5 ಗಂಟೆಗಳ ಕಾಲ ಜಿಮ್ ಅಲ್ಲಿ ವರ್ಕೌಟ್ ಮಾಡದೆ ಅಂತಂತಾರಲ್ಲ, ಅದು ನಿಜವಾಗ್ಲೂ ಅವರ ದೇಹದ ಮೇಲೆ. ಚಲನಚಿತ್ರ ನಟರು ಯಾವುದೋ ಒಂದು ಚಲನಚಿತ್ರಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ದೇಹ ತುಂಬ ಅಗಾಧವಾಗಿ ಬರಬೇಕು ಅಂತಂದಾಗ ತುಂಬ ಹೆವಿ ವರ್ಕೌಟ್ ಮಾಡಿ, ತುಂಬ ಆಹಾರ ಸೇವನೆ ಮಾಡಿ ಎಲ್ಲ ಮಾಡ್ತಾರೆ. ನಂತರ ಇನ್ನೊಂದು ಚಲನಚಿತ್ರಕ್ಕೆ ಲೀನ್ ಆಗಬೇಕು. ಇವೆರಡೂ ಇದೆಯಲ್ಲ, ಇದನ್ನ ಒಂದು ಸಣ್ಣ ಅವಧಿಯಲ್ಲಿ ಮಾಡ್ತಾ ಬಂದರೆ ಸ್ವಲ್ಪ ವರ್ಷ ಕಳೆದ ನಂತರ ಆ ವ್ಯಕ್ತಿನ ಅವ್ರನ್ನ ಥರ ಅವರ ದೇಹ ಬದಲಾವಣೆ ಆಗೋಗಿರುತ್ತೆ. ಆ ಮೂವಿಲಿ ಮಾಡಿದ ಹೀರೋನ ಇವರು ಈ ಥರ ಆಗ್ಬಿಟ್ಟಿದಾರಲ್ಲ. ಅತಿಯಾದ ಜಿಮ್ ವರ್ಕೌಟ್ ಇಂದ ಮಾರಕನೇ ಅದು. ಟೆಸ್ಟೋಸ್ಟಿರಾನ್ ಕಾರ್ಟಿಸಾಲ್ ಪ್ರಮಾಣ ಇದೆಯಲ್ಲ, ಕಾರ್ಟಿಸಾಲ್ ಜಾಸ್ತಿ ಆದಂತೆ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹೆಚ್ಚಿನ ಒತ್ತಡದಲ್ಲಿ ಇದ್ದಾಗ ಅವರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ. ಅವರ ಲೈಂಗಿಕತೆಯಲ್ಲಿ ಆಸಕ್ತಿ ಇಲ್ಲದೆ ಇರೋಂಥದ್ದು, ಬಂಜೆತನ, ಇದೆಲ್ಲ ಒತ್ತಡನೇ ಮೇಯ್ನು. ಆ ಸ್ಟಿರಾಯ್ಡ್ಗಳೇನು ಮಾಡುತ್ತೆ ಅಂದರೆ ಟೆಸ್ಟೋಸ್ಟಿರಾನ್ ಮೇಲೆ ಪ್ರಭಾವ ಬೀರಿ ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಅತಿಯಾದ ಜಿಮ್ ವರ್ಕೌಟ್ ಮಾಡುವಂತಹದ್ದು ಯುವ ಜನತೆಗೆ ಮಾರಕ ಅಂತ ಹೇಳುವಂಥದ್ದನ್ನು ನಾವು ತುಂಬ ಕೇಳ್ತಾ ಇದ್ದೇವೆ. ನಿಜವಾಗ್ಲೂ ಯುವ ಜನತೆಗೆ ಅತಿಯಾದ ಜಿಮ್ ವರ್ಕೌಟ್ ಮಾರಕವಾಗುತ್ತಾ? ಪುರುಷರ ಬಂಜೆತನಕ್ಕೆ ಇದು ಕಾರಣವಾಗುತ್ತಾ? ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲ್ನಿ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಇತ್ತೀಚೆಗೆ ನೋಡೋದಾದರೆ ಎಲ್ಲರೂ ಜಿಮ್ಮಲ್ಲಿ, ಒಂದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು, ವರ್ಕೌಟ್ ಮಾಡೋದು ದೇಹಕ್ಕೆ ಬೇಕು ಅನ್ನೋದಕ್ಕಿಂತನೂ ಜಾಸ್ತಿ ಅದೊಂಥರ ಪ್ಯಾಷನ್ ಆಗಿಬಿಟ್ಟಿದೆ. ಜಿಮ್ಮಿಗೆ ಹೋಗೋದೇ ಒಂದು ದೊಡ್ಡ ವಿಷಯ ಅನ್ನೋ ಥರ. ಮತ್ತು ಇನ್ನೊಂದು ವಿಷಯ ನಾವು ಈಗ ಸಾಮಾನ್ಯವಾಗಿ ಕೇಳ್ತಾ ಇರುವಂಥದ್ದು ಪುರುಷ ಬಂಜೆತನ. ಈ ಅತಿಯಾಗಿ ವರ್ಕೌಟ್ ಮಾಡುವಂತಹದ್ದು, ಜಿಮ್ಮಿಗೆ ಹೋಗುವಂತಹದ್ದು ಯುವ ಜನತೆಗೆ ಮಾರಕವಾಗಿದೆಯಾ? ಮತ್ತು ಪುರುಷ ಬಂಜೆತನ ಇದಕ್ಕೇನಾದರೂ ರಿಲೇಟ್ ಆಗಿದೆಯಾ? ಇದ್ರ ಬಗ್ಗೆ ಹೇಳ್ತಾದ್ರೆ, ಈಗ ನಮಗೆ ಆರೋಗ್ಯ, ಪರಿಪೂರ್ಣ ಆರೋಗ್ಯ ಬೇಕು ಅಂತ, ಸಮಗ್ರ ಆರೋಗ್ಯ ಅಂತ ನಾವು ನೋಡೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಬಹಳ ದೊಡ್ಡ ಒಂದು ಸಂಕೀರ್ಣವಾದ ವ್ಯಾಖ್ಯಾನ ಅದು. ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಈಗ ದೈಹಿಕ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಒಂದು ಕಾಳಜಿ ಇದೆ. ಮೊದಲಿಗಿನ್ನ ಇವಾಗ ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿನೂ ಇದೆ, ಕಾಳಜಿನೂ ಇದೆ. ಸಾಮಾನ್ಯ ಎಲ್ಲರೂ ಒಂದು ದೈಹಿಕ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಏನಿದೆ ಅದನ್ನು ಮಾಡೇ ಮಾಡ್ತಾರೆ. ವಾಕ್ ಮಾಡ್ತಾರೆ ಕೆಲವರು ಸ್ವಿಮ್ಮಿಂಗು, ಕೆಲವೊಂದು ಸ್ಪೋರ್ಟ್ಸ್ಗಳಲ್ಲಿ ಇರೋಂಥವ್ರು ಸ್ವಿಮ್ಮಿಂಗ್ ಮಾಡ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಆಡೋದು, ಆ ಥರ ಏನೋ ಒಂದು ಕ್ರೀಡೆಗಳಲ್ಲಿ ಇದು ಮಾಡೋಂಥದ್ದು. ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ವಾಕ್ ಆದರೂ ಮಾಡ್ತಾರೆ. ಆದಮೇಲೆ ಯೋಗನೂ ಸಹ ಬಹಳಷ್ಟು ಜನ ಮಾಡ್ತಾರೆ. ಆದರೆ ಯುವಕರು ಅಂತ ಬಂದಾಗ ಯೋಗಕ್ಕೆ ಅವರು ಸ್ವಲ್ಪ ಅಲರ್ಜಿ ಅವರಿಗೆ. ಅವರು ಜಿಮ್ ಕಾರಣ ಏನು ಅಂತಂದರೆ ಮೊದಲು ಕುಸ್ತಿ ಎಲ್ಲ ಇರೋದು. ಅವಾಗ ನೋಡಿ ಇನ್ನೂ ಅದ್ಭುತ ಅದು. ನಿಜವಾಗ್ಲೂ ಅವಾಗಿಂದು ಏನು ಅವರು ನಮ್ಮ ಹಿರಿಯರು ಪೂರ್ವಜರು ಮಾಡಿದ್ರಲ್ಲ, ಸಂಪೂರ್ಣವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರೋದನ್ನೇ ಮಾಡಿದ್ರು ಅವರು. ಈಗ ಏನಾಗಿದೆ, ಜಿಮ್ ಏನಕ್ಕೆ ಎಲ್ಲರಿಗೂ ಇಷ್ಟ ಅಂತಂದರೆ ಅದು ಒಂದು AC ರೂಮ್ ಇರುತ್ತೆ, ಸ್ವಲ್ಪ ಮ್ಯೂಸಿಕ್ ಇರುತ್ತೆ, ಎಲ್ಲ ಹೈಫೈ, ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ, ಇದಾಗುತ್ತೆ. ಟ್ರೈನರು ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರೋ ಹುಡುಗರು ಹುಡುಗಿರೆಲ್ಲ ಬರ್ತಾರೆ, ಇವೆಲ್ಲ ಇರುತ್ತಲ್ವ. ಈ ಯೋಗ ಅಂದರೆ ಎಲ್ಲ ಸ್ವಲ್ಪ ವಯಸ್ಸಾದವರು ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಜಿಮ್ಗೆ ಹೋಗ್ತಾರೆ. ನೀವು ಯಾವುದೇ ಕ್ರೀಡೆ ಮಾಡಿ, ಆದರೆ ಯಾವುದು ಅತಿ ಆಗಬಾರ್ದು. ಅತಿ ಆದರೆ ಅಮೃತ ವಿಷ ಅನ್ನೋ ಥರ ನೀವು ಏನೇ ಆ್ಯಕ್ಟಿವಿಟಿ ಮಾಡಿ, ಅದರಲ್ಲಿ ಈಗ ಜಿಮ್ ವರ್ಕೌಟೇ ಮಾಡಿ 30 ನಿಮಿಷದಿಂದ ಮ್ಯಾಕ್ಸಿಮಮ್ಮು 1 ಗಂಟೆ ಮಾತ್ರ ಜಿಮ್ಮಲ್ಲಿ ವರ್ಕೌಟು ನೀವು ಮಾಡ್ತಾ ಬಂದರೆ ನಿಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ. ಜಿಮ್ಮಾರೂ ಆಗಿರ್ಬೋದು. ಯೋಗ ಎಲ್ಲ ಯಾರೂ ಏನು 2 ಅವರ್ಸ್ ಎಲ್ಲ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 45 ನಿಮಿಷಗಳ ಕಾಲ ಮಾಡ್ಬೋದು, 1 ಅವರ್ ಮಾಡ್ಬೋದು. ಏಕೆಂದರೆ ಪ್ರಾಣಾಯಾಮ ಅದು ಇದು ಎಲ್ಲ ಸೇರಿಕೊಂಡು 1 ಅವರ್. ಯೋಗನ ಯಾರು ಎಕ್ಸ್ಟೆಂಡಾಗಿ ಸ್ಟ್ರೆಚ್ ಮಾಡಿ ಯಾರೂ ಮಾಡೋದಂಥವ್ರಿಲ್ಲ. ಆದರೆ ಜಿಮ್ಮನ್ನ ಮಾತ್ರ ಏನು ಮಾಡ್ತಾರೆ, ಜಿಮ್ ವರ್ಕೌಟು ಬಹಳಷ್ಟು ಜನ ಸಡನ್ನಾಗಿ, ಅಂದರೆ ನಮಗೆಲ್ಲ ಕಾಯುವಂತಹ ತಾಳ್ಮೆ ಇಲ್ಲ. ವೆಯ್ಟ್ ರಿಡ್ಯೂಸ್ ಆಗಬೇಕು ಅಂದರೆ ಅದು ವೆಯ್ಟ್ ರಿಡ್ಯೂಸು ಮ್ಯಾಜಿಕ್ ಆಗಲ್ಲ. ಅದಕ್ಕೆ ನೀವು ಸಮಯ ಬೇಕೇ ಬೇಕು, 1 ವರ್ಷ ಬೇಕು. ನಿಧಾನಗತಿಯಲ್ಲಿ ದೇಹದಲ್ಲಿ ಅಡಕವಾಗಿರುವಂತಹ ಅದು ಕರಗಬೇಕು ಅಂತಂದರೆ ಅದು ನಿಧಾನವಾಗಿಯೇ ಆಗಬೇಕಾಗಿರೋದು. ವೆಯ್ಟ್ ಗೇನು ಅಷ್ಟೇ, ನಿಧಾನವಾಗಿ ಒಂದೊಂದು ತಿಂಗಳಲ್ಲೂ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾ ಹೋಗಬೇಕು. ಯಾವುದೇ ಆಗಲಿ ನಾವು ಒಂದೇ ಸಲ ಸಡನ್ನಾಗಿ ಏನಾದರೂ ವೆಯ್ಟ್ ಲಾಸ್ ಆಗ್ಬೋದು, ಗೇನು ಆ ಥರ ಏನಾದರೂ
ನಾವು ಜಿಮ್ಮಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ಯ ಮಸಲ್ಲು ಎಲ್ಲ ಚೆನ್ನಾಗಿ ಡೆವಲಪ್ ಆಗಬೇಕು ವಿತಿನ್ ಅ ಶಾರ್ಟ್ ಟೈಮ್, ಒಂದು ಸಣ್ಣ ಅವಧಿಯಲ್ಲಿ ಬಹಳ ಬೇಗ ನಾನು ನನ್ನ ದೇಹದ ಒಂದು ಸೌಂದರ್ಯ ಕಾಪಾಡ್ಕೋಬೇಕು ಅಂದರೆ ಏನಾಗುತ್ತೆ, ದೇಹದ ಒಳಗಡೆ ನಡೆಯುವ ಕ್ರಿಯೆಗಳಲ್ಲೆಲ್ಲ ಏರುಪೇರು ಆಗ್ಬಿಡುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ದೇಹದಲ್ಲಿ 3000ಕ್ಕೂ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ, ಎಲ್ಲದರಲ್ಲೂ ಏರುಪೇರು ಆಗ್ತಾ ಬರುತ್ತೆ. ಹಾಗಾಗಿ ಯಾವುದೇ ಆಗಲಿ ಜಿಮ್ ವರ್ಕೌಟ್ ಮಾಡಿ ಬೇಡ ಅನ್ನಲ್ಲ, 45 ನಿಮಿಷ ಐಡಿಯಲ್ ಅಂತ ಹೇಳ್ಬೋದು. 45 ನಿಮಿಷಕ್ಕಿಂತ ಹೆಚ್ಚು ಬೇಡ. ಅಥವಾ ಕೆಲವೊಬ್ಬರು ಅದಕ್ಕೆ ಕೆಲವೊಂದು ಇರ್ತಾರೆ, ಈಗ ಮಾಡೆಲ್ಸ್ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ, ಅಂದರೆ ಅವರಿಗೆ ಸೌಂದರ್ಯನೇ ಮುಖ್ಯವಾಗಿ ಇರೋಂತಹದ್ದು ಅಂದಾಗ ಏನಾಗುತ್ತೆ ಅಂದರೆ ಅವರು 1 ಅವರ್ ಮಾಡ್ಬೋದು. ಕೆಲವರು 4 ಗಂಟೆ 5 ಗಂಟೆಗಳ ಕಾಲ ಜಿಮ್ಮಲ್ಲಿ ವರ್ಕೌಟ್ ಮಾಡಿದೆ ಅಂತಂತಾರಲ್ಲ, ಅದು ನಿಜವಾಗ್ಲೂ ಅವರ ದೇಹದ ಮೇಲೆ ಬಹಳ ಕೆಟ್ಟ ಪರಿಣಾಮವೇ ಬೀರುತ್ತೆ. ಈಗ ಈಗ ಸೆಲೆಬ್ರಿಟಿಗಳು ಅಂತ ಅನ್ಬೋದು, ಚಲನಚಿತ್ರ ನಟರು, ಯಾವುದೋ ಒಂದು ಚಲನಚಿತ್ರಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ದೇಹ ತುಂಬ ಅಗಾಧವಾಗಿ ಬರಬೇಕು ಅಂತಂದಾಗ ತುಂಬ ಹೆವಿ ವರ್ಕೌಟ್ ಮಾಡಿ ತುಂಬ ಆಹಾರ ಸೇವನೆ ಮಾಡಿ ಎಲ್ಲ ಮಾಡ್ತಾರೆ. ನಂತರ ಇನ್ನೊಂದು ಚಲನಚಿತ್ರಕ್ಕೆ ಲೀನ್ ಆಗಬೇಕು. ಇವೆರಡೂ ಇದೆಯಲ್ಲ, ಇದನ್ನ ಒಂದು ಸಣ್ಣ ಅವಧಿಯಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನೀವು ನೋಡ್ಬೋದು, ಸ್ವಲ್ಪ ವರ್ಷ ಕಳೆದ ನಂತರ ಆ ವ್ಯಕ್ತಿನ ಅವ್ರನ್ನ ಥರ ಅವರ ದೇಹ ಬದಲಾವಣೆ ಆಗೋಗಿರುತ್ತೆ. ಅವರ ಒಂದು ಚಾಮ್ ಆಗಲಿ, ಅವರೇನ ಇವರು ಅನ್ನೋ ಥರ, ಆ ಮೂವಿಲಿ ಮಾಡಿದ್ದ ಹೀರೋನ ಇವರು ಈ ಥರ ಆಗ್ಬಿಟ್ಟಿದಾರಲ್ಲ ಅಂತ ನಾನೇ ಕೆಲವ್ರನ್ನ ನೋಡಿದಾಗ, ಅಯ್ಯೋ ಆ ಮೂವಿಲಿ ಎಷ್ಟು ಚೆನ್ನಾಗಿದ್ರು, ಏನಾಯಿತು ಅಂದರೆ ಅದರ ಒಂದು ವ್ಯತಿರಿಕ್ತ, ಅಂದರೆ ಟ್ರೈನರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ, ಆದರೂ ಸಹ ದೇಹ ಎಲ್ಲ ಕೇಳೋದಿಲ್ಲ, ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಅತಿಯಾದ ಒಂದು ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಸಲಲ್ಲಿ ಅದರಲ್ಲಿ ಹೈಪರ್ ಟ್ರೋಪಿ ಅಂತ ಆಗ್ಬಿಟ್ಟು ಅದೇನಾಗುತ್ತೆ, ಎಲ್ಲ ಬ್ರೇಕ್ಗಳಾಗ್ತಾ ಇರುತ್ತೆ. ಮೈಕ್ರೋ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಡ್ಯಾಮೇಜ್ಗಳಾಗಿರುತ್ತೆ. ಬರೀ ಸ್ನಾಯು ಅಲ್ಲ, ಅದರಲ್ಲಿ ನಮ್ಮ ಪ್ರೋಟೀನ್ಗಳಲ್ಲಿ ಡ್ಯಾಮೇಜ್ ಆಗಿರುತ್ತೆ, DNA ಡ್ಯಾಮೇಜ್ ಆಗಿರುತ್ತೆ. ಈ ಥರ ಇದೇನಾಗುತ್ತೆ, ಒಳಗಡೆ ಡ್ಯಾಮೇಜ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗುತ್ತಲ್ಲ, ಇದು ಇನ್ಫ್ಲಮೇಷನ್ನ ಆ ಪಾತ್ವೇನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಅತಿಯಾದ ನಿಮ್ಮ ಒಂದು ದೇಹಕ್ಕೆ ನಾವು ದಂಡಿಸಿದಾಗ ಏನಾಗುತ್ತೆ ಅಂದರೆ ಇನ್ಫ್ಲಮೇಟರಿ ಪಾತ್ವೆಯ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. NF-R2 ಅಂತ ಒಂದಿದೆ, ಆ ಒಂದು ಪಾತ್ವೆ ಏನಿದೆ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. NK ಕಪಾಬಿ, ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪಾಬಿ ಪಾತ್ವೆ ಇದೆಯಲ್ಲ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರು, ಇಂಟರ್ಲ್ಯೂಕಿನ್ 6, ಕಾಕ್ಸ್ ಜೀನು ಇವೆಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ ಏಜಿಂಗ್ ಪ್ರಾಸೆಸ್ಸು ಬೇಗ ಆಗುತ್ತೆ. ಅವೇನು ಮಾಡುತ್ತೆ, ಅಪಾಪ್ಟಾಸಿಸ್ ಅನ್ನೋದ ಒಂದು ಪ್ರಾಸೆಸ್ನ ಕಡಿಮೆ ಮಾಡಿ P53 ಮತ್ತು P21 ಈ ಬ್ಯಾಕ್ಸ್, ಈ ಜೀನುಗಳನ್ನು ಹೆಚ್ಚು ಆ್ಯಕ್ಟಿವೇಟ್ ಮಾಡಿ ಅಪಾಪ್ಟಾಸಿಸ್ ಪ್ರಾಸೆಸ್ನ ಜಾಸ್ತಿ ಮಾಡೋದ್ರಿಂದ, ಇನ್ಕ್ರೀಸ್ ಮಾಡೋದ್ರಿಂದ ಏಜಿಂಗ್ ಅಂತ ಏನು ಹೇಳ್ತೀವಿ, ಬಹಳ ಬೇಗ ಒಂದು ಮಸಲ್ ಶ್ರಿಂಕ್ ಆಗೋಂಥದ್ದು. ನಾವು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವರಲ್ಲಿ ತುಂಬ ಬೇಗ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಇದು ಮೊದಲನೇ ಒಂದು ದುಷ್ಪರಿಣಾಮ ಅಂತ ಅನ್ಬೋದು. ಎರಡನೇದು, ದೇಹದಲ್ಲಿ ಅತಿಯಾಗಿ ಮೈಟೋಕಾಂಡ್ರಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಬರುತ್ತೆ. ಎನರ್ಜಿ ಬೇಕಲ್ವ ನಮಗೆ, ಎನರ್ಜಿನ ನಾವು ಜಾಸ್ತಿ ಎಕ್ಸಾಸ್ಟ್ ಮಾಡಿದಾಗ ಮೈಟೋಕಾಂಡ್ರಿಯಾದ ಮೇಲೆ ಅತಿಯಾದ ಲೋಡ್ ಬೀಳ್ತಾ ಇರುತ್ತೆ. ಮೈಟೋಕಾಂಡ್ರಿಯಾ ಅತಿಯಾದ ಲೋಡು ಜಾಸ್ತಿ ಆದಂಗೆ ಅದು ಹೆಚ್ಚು ವಿಷವನ್ನು ಬಿಡುಗಡೆ, ROS ಅಂತ ಕರಿತೀವಿ. ವಿಷ ಅಂದರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸು ಮೈಟೋಕಾಂಡ್ರಿಯಾದಿಂದ ಬಿಡುಗಡೆ ಆಗೋದು. ಯಾವಾಗ ಅಂದರೆ ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಕೆಲಸ ಮಾಡಿದಾಗ, ಅದಕ್ಕೆ ಅತಿ ಹೆಚ್ಚು ತಿಂದಾಗಲೂ ಈ ವಿಷಗಳು ಬಿಡುಗಡೆ ಆಗುತ್ತೆ. ಅತಿ ಹೆಚ್ಚು ತಿನ್ನಬಾರ್ದು, ಊಟದಲ್ಲೂ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ನಾವು ತಗೋಬೇಕು. ಚೆನ್ನಾಗಿ ಇದೆ ಎಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂತಾ ಇದ್ರೆ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ನಾವು ಮೈಟೋಕಾಂಡ್ರಿಯಕ್ಕೆ ತುಂಬ ಕೆಲಸ ಕೊಡ್ತಾ ಇದ್ದೀವಿ. ಅದೇನು ಮಾಡುತ್ತೆ, ಈಗ ಸಮುದ್ರ ಮಂಥನ ಮಾಡ್ದಂಗೆ ನೀವು ಚೆನ್ನಾಗಿ ಮಂಥನ ಮಾಡಿ ವಿಷ ಬಂದ್ಬಿಡ್ತಲ್ಲ, ಆ ಥರ ಏನಾಗುತ್ತೆ, ಇಲ್ಲಿ ಅತಿಯಾಗಿ ನಾವು ಮೈಟೋಕಾಂಡ್ರಿಯನ್ನ ನಾವು ಬಳಕೆ ಮಾಡಿದಾಗ ROS ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ಗಳು ಬಿಡುಗಡೆ ಆಗುತ್ತೆ. ಇದೇನು ಮಾಡುತ್ತೆ, ಮೈಟೋಕಾಂಡ್ರಿಯನ್ನು ಡ್ಯಾಮೇಜ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗುತ್ತೆ, ಪ್ರೋಟೀನ್ಗಳು ಡ್ಯಾಮೇಜ್ ಆಗುತ್ತೆ, ಲಿಪಿಡ್, DNA ಇದೆಲ್ಲ ಡ್ಯಾಮೇಜ್ ಆಗೋದ್ರಿಂದ ಇವರಲ್ಲಿ ಏನಾಗುತ್ತೆ ಅಂದರೆ ಒಂದು ಏಜಿಂಗ್ ಪ್ರೊಸೆಸ್ಸು ಅಂತಂದೆ, ಇವರ ಟೀಲೋಮಿಯರ್ ಲೆಂತ್ ಕಮ್ಮಿ ಆಗ್ತಾ ಬರುತ್ತೆ. ಬಹಳ ಮುಖ್ಯವಾಗಿ ಈ ಜಿಮ್ಮು ಅತಿಯಾಗಿ ವರ್ಕೌಟ್ ಮಾಡೋರಿಗೆ ಆ ಅವಧಿ ಮುಗಿದ ತಕ್ಷಣ ಡ್ರಾಸ್ಟಿಕ್ ಚೇಂಜಸ್ಸು ನಾವು ನೋಡ್ಬೋದು. ಬಹಳ ಬೇಗ ತುಂಬ ವಯಸ್ಸಾದವ್ರ ಥರ ಕಾಣೋಕ್ಕೆ ಆರಂಭ ಆಗುತ್ತೆ. ದೇಹದ ಎಲ್ಲ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಗಳು ಕಾಂಪ್ರಮೈಸ್ ಆಗ್ತಾ ಬರುತ್ತೆ. ಇದರ ಜೊತೆಗೆ MTOR ಪಾತ್ವೆ ಅಂತ ಒಂದಿದೆ. ಅದೇನು ಅಂತಂದರೆ ಅದು ಜಾಸ್ತಿ ಆದಂಗೆ ಆಟೋಫೇಜಿ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಆಟೋಫೇಜಿ ಅಂದರೆ ದೇಹದಲ್ಲಿ ಏನಾದರೂ ಜೀವಕೋಶಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ಜೀವಕೋಶಗಳು ನಾಶ ಆಗಿಬಿಡುತ್ತೆ. ಅದು ಕತೆ
ಅದು ಆಟೋಫೇಜಿ ಅಂತ ಕರಿತೀವಿ ನಾವು. ಅದು ದೇಹ ಕ್ಲಿಯರ್ ಮಾಡ್ತಾ ಬರುತ್ತೆ. ಅದು ಆಟೋಫೇಜಿ ಯಾವಾಗ ಆಗುತ್ತೆ ಅಂದರೆ ಫಾಸ್ಟಿಂಗ್ ನಾವು ಮಾಡ್ತೀವಲ್ಲ, ಉಪವಾಸ ಮಾಡಿದಾಗ ಆಟೋಫೇಜಿ ಏನಂದರೆ ಎನರ್ಜಿ ಸ್ಟಾಪ್ ಆಯಿತು. ಈಗ ದೇಹದಲ್ಲಿ ಒಳ್ಳೆ ಜೀವಕೋಶ ಅಂತಂದರೆ ಹೆಲ್ತಿ ಜೀವಕೋಶ, ಆರೋಗ್ಯಕರವಾಗಿರುವ ಜೀವಕೋಶ, ಅನಾರೋಗ್ಯದ ಜೀವಕೋಶಗಳು ಇದೆ. ಈಗ ಎಲ್ಲರ ದೇಹದಲ್ಲೂ ಕ್ಯಾನ್ಸರ್ ಜೀವಕೋಶಗಳು ಸ್ವಲ್ಪ ಸ್ವಲ್ಪ ಇರುತ್ತೆ, ಆದರೆ ದೇಹ ಏನು ಮಾಡುತ್ತೆ, ಅದನ್ನು ನಾಶ ಮಾಡ್ತಾ ಬರುತ್ತೆ. ಈಗೇನಾಗ್ತಾ ಇದೆ, ನಾವು ಫುಡ್ಡನ್ನ ಕೊಡ್ತಾ ಇದ್ದೀವಲ್ವಾ, ದಿನಾ ತಿಂತೀವಿ, 3 ಟೈಮು ಚೆನ್ನಾಗಿ ತಿಂತಾ ಇದ್ದೀವಿ, ಉಪವಾಸ ಮಾಡಲ್ಲ, ಏನೂ ಮಾಡೋದಿಲ್ಲ. ಆಹಾರ ಅದು ಜಂಕ್ ಆಹಾರ ಅತಿಯಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಆಹಾರ ಈ ಒಂದು ಕ್ಯಾನ್ಸರ್ ಜೀವಕೋಶಗಳಿಗೂ ಹೋಗುತ್ತೆ, ಅಥವಾ ನಮಗೆ ಕಾಯಿಲೆ ಉಂಟು ಮಾಡುವ ಜೀವಕೋಶಗಳು ಇರುತ್ತಲ್ಲ ಅದಕ್ಕೂ ಹೋಗ್ತಾನೇ ಇದೆ ಅದು. ಆವಾಗ ಏನಾಗುತ್ತೆ, ಅದು ಆರಾಮಾಗಿರುತ್ತದೆ, ಚೆನ್ನಾಗಿ ಇದಾಗುತ್ತೆ. ನೀವು ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಉಪವಾಸ ಮಾಡಿದಾಗ ದೇಹ ಏನು ಮಾಡುತ್ತೆ, ಯಾವುದು ಒಳ್ಳೆಯದು ಅದಕ್ಕೆ ಫಸ್ಟ್ ಸಪ್ಲೈ ಮಾಡ್ತಾ ಬರುತ್ತೆ. ಏಕೆಂದರೆ ಇರೋದೇ ಶಾರ್ಟೇಜ್ ಅಲ್ವಾ, ಕಮ್ಮಿ ಇರೋದು. ಈಗ ನಮ್ಮ ದೇಹದ ಒಳಗಡೆ ಎನರ್ಜಿ ಇರೋದು ಕಮ್ಮಿ, ಅದು ಯಾವುದಕ್ಕೆ ಸಪ್ಲೈ ಆಗಬೇಕು, ಪೂರಕ ಆಗಬೇಕು ಅಂತಂದರೆ ಒಳ್ಳೆಯದಕ್ಕೆ ಮಾತ್ರ ಆಗಬೇಕು, ಕೆಟ್ಟದಕ್ಕೆ ಮಾಡಲ್ಲ. ದೇಹ ಆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಫೆಂಟಾಸ್ಟಿಕ್ ಆಗಿ ನಡೆಯುತ್ತೆ ಒಳಗಡೆ. ಹಾಗಾಗಿ ಏನಾಗ್ತಾ ಇದೆ, ಎನರ್ಜಿ ಸರಿಯಾದ ಯಾವ್ಯಾವ ಜೀವಕೋಶಗಳಿಗೆ ಬೇಕು ಅವರಿಗೆ, ಈ ಫಲಾನುಭವಿಗಳು ಅಂತ ಇರ್ತಾರೆ, ಫಲಾನುಭವಿಗಳು ಅಲ್ಲದೇ ಇದ್ದವರು ಸಹ ತಗಂತಿರ್ತಾರಲ್ವ, ಅದೇ ಥರ ಇದು ಫಲಾನುಭವಿಗಳಿಗೆ ಮಾತ್ರ ರೀಚ್ ಆಗೋ ಥರ ಅದಾಗೋದ್ರಿಂದ ಈ ಕ್ಯಾನ್ಸರ್ ಜೀವಕೋಶಗಳು ನಾಶ ಆಗುತ್ತೆ. ಅದು ಆಟೋಫೇಜಿ. ಈಗೇನಾಗುತ್ತೆ, ಈ ಜಿಮ್ ವರ್ಕೌಟ್ ಮಾಡಬೇಕಾದ್ರೆ ಈ ಆಟೋಫೇಜಿ ಆಗಬೇಕು ಅಂತಂದರೆ MTOR ಪಾತ್ವೆ ಜಾಸ್ತಿ ಇದ್ದಾಗ ಆಟೋಫೇಜಿ ಕಡಿಮೆ ಆಗುತ್ತೆ, MTOR ಪಾತ್ವೆ ಕಡಿಮೆ ಆದಾಗ ಆಟೋಫೇಜಿ ಜಾಸ್ತಿ ಆಗುತ್ತೆ. ಇದು ಒಂದು ಬ್ಯಾಲೆನ್ಸ್ ಮಾಡೋಂಥದ್ದು ತಕ್ಕಡಿ ಥರ. ಒಂದು ಪಾತ್ವೆ ಬಗ್ಗೆ ನಾನು ಹೇಳ್ತಾ ಇರೋದು. ಜಿಮ್ ವರ್ಕೌಟ್ ಮಾಡೋರಿಗೆ ಆಟೋಫೇಜಿ ಆಗೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಏಕೆಂತಂದರೆ MTOR ಪಾತ್ವೆ ಜಾಸ್ತಿ ಓವರ್ ಆ್ಯಕ್ಟಿವೇಟೆಡ್ ಅಂತ ಕರಿತೀವಿ. ಮೆಕ್ಯಾನಿಸ್ಟಿಕ್ ಟಾರ್ಗೆಟೆಡ್ ಆಫ್ ರ್ಯಾಪೋಮೈಸಿನ್ ಅಂತ ಒಂದು ಪಾತ್ವೆ ಇದೆ. ಅದು ಏನು ಮಾಡುತ್ತೆ, ಸೆನ್ಸ್ ಮಾಡೋದು, ಎನರ್ಜಿನ ಸೆನ್ಸ್ ಮಾಡೋದು. ಅದು ನಮ್ಮ ದೇಹದಲ್ಲಿ ಎನರ್ಜಿ ಲೆವೆಲ್ ಎಷ್ಟಿದೆ ಸೆನ್ಸರ್ ಥರ ಅದು ಸೆನ್ಸ್ ಮಾಡೋ ಅಂಥದ್ದು. ಅದೇನು ಮಾಡುತ್ತೆ, ಜಾಸ್ತಿ ಇರುತ್ತೆ ಯಾವಾಗಲೂ, ಆ ಸೆನ್ಸೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಆಟೋಫೇಜಿ ಆಗೋದೇ ಇಲ್ಲ. ಆಟೋಫೇಜಿ ಆಗೋದು ಅದು ಸೆನ್ಸ್ ಎನರ್ಜಿ ಕಮ್ಮಿ ಇದೆ ಅಂದಾಗ ಆಟೋಫೇಜಿ ಆಗೋದು. ನನ್ನ ದೇಹದಲ್ಲಿ ಎನರ್ಜಿ ಕಮ್ಮಿ ಇದೆ ಅಂದಾಗ ಆಟೋಫೇಜಿ ಆಗುತ್ತೆ. ಅದು ಎನರ್ಜಿ ಜಾಸ್ತಿ ಇದೆ ಅಂತಲೇ ತೋರಿಸ್ತಾ ಇರುತ್ತೆ, ಹಾಗಾಗಿ ಆಟೋಫೇಜಿ ಆಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ತುಂಬ ಡ್ಯಾಮೇಜ್ ಆಗೋದು ಈ ಒಂದು ಜಿಮ್ಮಲ್ಲಿ ಅತಿಯಾಗಿ. ಬೇರೆ ಸ್ಪೋರ್ಟ್ಸ್ ಎಲ್ಲ ಅತಿಯಾಗಿ ಏನು ಮಾಡಲ್ಲ ಅವರು, ಇದು ಒಂದನೇ ಅತಿಯಾಗಿ ಮಾಡೋಂಥದ್ದು. ಮತ್ತು ಇಲ್ಲಿ ಬ್ರೆತ್ ಕಂಟ್ರೋಲ್ ಇಲ್ಲ. ಸ್ವಿಮ್ಮಿಂಗಲ್ಲಿ ಬ್ರೆತ್ ಕಂಟ್ರೋಲ್ ಇದೆ ನೋಡಿ, ಉಸಿರ ಮೇಲೇನೆ ನಿಮಗೆ ಅಲ್ವಾ, ನೀರು ಒಳಗಡೆ ಇರಬೇಕು ಅಂದ್ರೆ ಉಸಿರು ಇಡಬೇಕು. ಅದು ಪ್ರಾಣಾಯಾಮ ಇವೆಲ್ಲ ಒಂದೇ ಸ್ವಲ್ಪ ಒಂದೇ ಇದರಲ್ಲೇ ಬರುತ್ತೆ. ಅದು ಯೋಗನೂ ಅಷ್ಟೇ, ಬ್ರೆತ್ ಮೇಲೆ ನೀವು ಉಸಿರಿನ ಮೇಲೆ ಗಮನ ಇಟ್ಕೊಂಡು ನೀವು ಆಸನಗಳನ್ನು ಮಾಡ್ತಾ ಬರ್ತೀರ. ಒಂದೊಂದು ಆಸನಕ್ಕೂ ಉಸಿರನ್ನು ತೆಗೆದುಕೊಳ್ಳೋದು, ಬಿಡೋದು, ಹೋಲ್ಡ್ ಮಾಡೋದು ಎಲ್ಲ ಇದೆ. ಆದರೆ ಜಿಮ್ಮಲ್ಲಿ ಉಸಿರಿನ ಮೇಲೆ ಗಮನನೇ ಇಲ್ಲ. ಅದಕ್ಕೋಸ್ಕರ ಅವೆಲ್ಲ ಆರೋಗ್ಯಕರವಾಗಿರೋಂತಹದ್ದು. ನಿಮಗೇನಾಗುತ್ತೆ ಅವಾಗ ಉಸಿರಾಟದಲ್ಲಿ ಗಮನ ಇದ್ದು ಕುಂಭಕ ಅಂತ ಮಾಡ್ತಾರೆ ನೋಡಿ, ಹಿಡಿದಿಟ್ಕೊಳ್ಳೋದು, ಆವಾಗ ಹೈಪಾಕ್ಸಿಕ್ ಕಂಡೀಷನ್ಗೆ ಹೋಗುತ್ತೆ. ದೇಹದಲ್ಲಿ ಬೇರೆ ಥರ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ದೇಹದಲ್ಲಿ ಡ್ಯಾಮೇಜ್ಗಳನ್ನು ಮಾಡೋದಿಲ್ಲ. ಅದೇ ಮೇಯ್ನ್ ಮುಖ್ಯವಾಗಿ ಬೇರೆ ಸ್ಪೋರ್ಟ್ಸ್ಗಳಿಗೂ ಯೋಗಕ್ಕಿರುವ ವ್ಯತ್ಯಾಸ ಅಂತಂದರೆ ಅದು ಕುಂಭಕ ಅಂದರೆ ಉಸಿರು ದೀರ್ಘವಾಗಿ ತಗೊಳ್ಳೋದು, ದೀರ್ಘವಾಗಿ ಹಿಡಿದಿಟ್ಕೊಳ್ಳೋದು, ಬಿಡೋದೆಲ್ಲ ಮಾಡೋದ್ರಿಂದ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಬೇರೆ ಬೇರೆ ಜೀನ್ಸ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ, ಯಾಕೆಂದರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಅದೊಂದು ಬೇರೆಯೇ ಸಬ್ಜೆಕ್ಟ್ ಆಗಿರೋದ್ರಿಂದ ಅದೇನಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವ ಥರ ಆಗುತ್ತೆ. ಇಲ್ಲೇನಾಗುತ್ತೆ, ಉಸಿರಿನ ಕಡೆ ಗಮನನೇ ಇಲ್ಲ, ತುಂಬ ಓವರ್ ಎಕ್ಸಾಷನ್ ಆಯಿತು, ನಮ್ಮ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಯಿತು. ಹಾಗಾಗಿ ಇದು ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ಲಾಂಜಿವಿಟಿ ಅಂತ ಜೀನ್ಗಳಿದೆ, ಸಿರ್1 ಸಿರ್2 ಅಂತ ಕೆಲವೊಂದು ಜೀನ್ಗಳಿದೆ. ಈ ಜಿಮ್ ವರ್ಕೌಟ್ ಮಾಡಬೇಕಾದ್ರೂ ಅಷ್ಟೇ ಈ ಸಿರ್1 ಸಿರ್2 ಜೀನುಗಳಲ್ಲಿ ಮ್ಯೂಟೇಷನ್ ಇವು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಲಾಂಜಿವಿಟಿ ಕಮ್ಮಿ, ಏಜಿಂಗ್ ಪ್ರಾಸೆಸ್ ಅಂತ. ಓವರಾಲ್ ಇದು ಏಜಿಂಗ್ ಪ್ರಾಸೆಸ್ಸೇನೆ, ಒಳಗಡೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಏಜಿಂಗ್ ಪ್ರಾಸೆಸ್ಸು ನಿಮಗೆ ತುಂಬ ಫಾಸ್ಟಾಗಿ ಆಗ್ತಾ ಬರೋದ್ರಿಂದ ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಗೆ ಕಾರ್ಟಿಸಾಲ್ ಪ್ರಮಾಣನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದು ಯಾವ ರೀತಿ ಏನಾದರೂ ಇದರಿಂದ ಫಲವತ್ತತೆಗೆ ಏನಾದರೂ ಮಾರಕ ಆಗುತ್ತಾ ಅಂತ. ಮಾರಕ ಜಾಸ್ತಿ ಮಾಡಿದ್ರಾಗುತ್ತೆ, ಅತಿಯಾದ ಜಿಮ್ ವರ್ಕೌಟಿಂದ ಮಾರಕನೇ ಅದು. ಕಾರಣ ಟೆಸ್ಟೋಸ್ಟಿರಾನು ಕಾರ್ಟಿಸಾಲ್ ಪ್ರಮಾಣ ಇದೆಯಲ್ಲ, ಕಾರ್ಟಿಸಾಲು ಜಾಸ್ತಿ ಆದಂತೆ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ.
ಟೆಸ್ಟೋಸ್ಟಿರಾನ್ ಅನ್ನೋದು ಪುರುಷರಲ್ಲಿ ಫಲವತ್ತತೆಯನ್ನು ಉಂಟು ಮಾಡುವ ಹಾರ್ಮೋನು. ಕಾರ್ಟಿಸಾಲ್ ಅನ್ನೋದು ಒತ್ತಡದ ಹಾರ್ಮೋನು. ನಿಮಗೆ ಒತ್ತಡದ ಹಾರ್ಮೋನು ಜಾಸ್ತಿ ಬಿಡುಗಡೆ ಆದರೆ ಫಲವತ್ತತೆಯ ಹಾರ್ಮೋನು ಕಮ್ಮಿ ಆಗುತ್ತೆ. ಈ ನಮ್ಮ ಹೈಪೋಥಲಾಮಸ್ ಅಂತ ಮೆದುಳಿನಲ್ಲಿ ಒಂದು ಭಾಗ ಇದೆ, ಅದರಿಂದ CRH ಅಂತ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ನಮಗೆ ಒತ್ತಡ, ಈಗ ಒತ್ತಡ ಆಗ್ತಾ ಇದೆ, ಹೊರಗಡೆ ಒತ್ತಡ, ಒಳಗಡೆ ಒತ್ತಡ, ಇಂಟರ್ನಲ್ಲೂ ಸ್ಟ್ರೆಸ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ, CRH ಜಾಸ್ತಿ ರಿಲೀಸ್ ಆಗುತ್ತೆ. ಆ CRH ಎನ್ನುವುದು ಪಿಟ್ಯೂಟರಿ ಗ್ರಂಥಿಯ ಮೇಲೆ ಹೋಗಿ ಅಲ್ಲಿ ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಂತ ನಮ್ಮ ಕಿಡ್ನಿ ಮೇಲೆ ಒಂದು ಅಡ್ರಿನಲ್ ಕಾರ್ಟೆಕ್ಸ್ ಅಂತ ಇದೆ. ಆ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದು ಆ್ಯಕ್ಟ್ ಮಾಡಿ ನಮಗೆ ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ. ಕಾರ್ಟಿಸಾಲ್ ಯಾವಾಗ ರಿಲೀಸ್ ಆಯಿತು, ಅದೇ ಹೈಪೋಥಲಾಮಸ್ಸಿಂದ ನಮಗೆ ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಗಬೇಕು. ಆ ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಗಲ್ಲ. ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆದರೆ ಪಿಟ್ಯೂಟರಿಗೆ ಹೋಗಿ FSH LHನ ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನ್ ಪಾತ್ವೆ ಇದೆಯಲ್ಲ, ಒಂದಕ್ಕೊಂದು ಲಿಂಕ್ ಆಗಿದೆ. ಒತ್ತಡ ಆದಾಗ, ಅದಕ್ಕೆ ನೋಡಿ, ಹೆಚ್ಚಿನ ಒತ್ತಡದಲ್ಲಿ ಇದ್ದಾಗ ಅವರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಶಿಶ್ನ ನಿಮ್ಮದೇ ಇರೋಂತಹದ್ದು, ಅವರ ಲೈಂಗಿಕತೆಯಲ್ಲಿ ಆಸಕ್ತಿ ಇಲ್ಲದೆ ಇರೋಂತಹದ್ದು, ಬಂಜೆತನ, ಇದೆಲ್ಲ ಒತ್ತಡನೇ ಮೇಯ್ನು. ಮನುಷ್ಯನಿಗೆ ಒತ್ತಡ ಇತ್ತು ಅಂತಂದರೆ, ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದೆ. ಇಲಿಗಳ ಮೇಲೆ ಮಾಡಿರೋಂಥದ್ದು, ಅದನ್ನೇ ಮನುಷ್ಯನಿಗೂ ಅನ್ವಯಿಸುತ್ತೆ. ಈಗ ಒಂದು ಇಲಿ, ಅದಕ್ಕೇನು ಮಾಡಿದ್ದಾರೆ ಅಂದರೆ, ತುಂಬ ದಿನದಿಂದ ಆಹಾರ ಕೊಟ್ಟಿಲ್ಲ ಅದಕ್ಕೆ, ಆಯಿತಾ, ಆಹಾರನೇ ತುಂಬದಿಂದ ಸ್ಟಾರ್ವೇಷನ್ ಮಾಡಿಬಿಟ್ಟಿದ್ದಾರೆ. ನಂತರ ಏನು ಮಾಡ್ತಾರೆ, ಆ ಇಲಿ ಬೋನಿಗೆ ಒಂದಷ್ಟು ಆಹಾರ ಇಡ್ತಾರೆ, ಒಂದು ಹೆಣ್ಣು ಇಲಿನ ಬಿಡ್ತಾರೆ. ಅವಾಗ ಏನು ಮಾಡುತ್ತೆ, ಅದು ಆ ಹೆಣ್ಣು ಇಲಿ ಕಡೆ ತಿರ್ಗೇ ನೋಡಲ್ಲ, ಹೋಗ್ಬಿಟ್ಟು ಅದು ಆಹಾರನ ಸೇವನೆ ಮಾಡುತ್ತೆ. ಆಮೇಲೆ ಇನ್ನೊಂದು ಇಲಿ ಚೆನ್ನಾಗಿ ತಿಂದಿರೋಂಥದ್ದು ಫೆಡ್ ಎಲ್ಲ, ಅದು ಆ ಇಲಿ ಹತ್ರ ಆಹಾರನೂ ಇಡ್ತಾರೆ. ಆಮೇಲೆ ಒಂದು ಹೆಣ್ಣು ಇಲಿ, ಅಲ್ಲಿ ಒತ್ತಡ ಇಲ್ಲ ಅದಕ್ಕೆ. ಮೊದಲನೇದಕ್ಕೆ ಒತ್ತಡ ಇತ್ತು. ಒತ್ತಡ ಬೇರೆ ಬೇರೆ ಥರದಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಒತ್ತಡ ಇಲ್ಲ, ಅದು ಆರಾಮಾಗಿದೆ. ಆವಾಗ ಆಹಾರನೂ ಇಡ್ತಾರೆ, ಹೆಣ್ಣು ಇಲಿನೂ ಬಿಡ್ತಾರೆ. ಅದು ಆಹಾರದ ಕಡೆ ನೋಡಲ್ಲ, ಹೆಣ್ಣು ಇಲಿ ಕಡೆ ಹೋಗುತ್ತೆ. ಇದು ಅದೇ ಥರ ಒತ್ತಡ ಇದ್ದಾಗ ಇದೆಲ್ಲ ಏನು ಅಂದರೆ ಹಾರ್ಮೋನ್ಸ್ ಅಷ್ಟೇ. ಈ ದೇಹದಲ್ಲಿ ನಡೆಯುವ ಹಾರ್ಮೋನಿನ ಒಂದು ಕ್ರಿಯೆಯಿಂದಾಗಿ ಇದೆಲ್ಲ ನಡೆಯುವಂತಹದ್ದು. ಲೈಂಗಿಕತೆಯೂ ಹಾರ್ಮೋನ್ ಬೇಸ್ಡೇನೆ ಅದು. ಅವಾಗ ಆ ಥರ ಏನಾಗುತ್ತೆ, ಈಗ ಒತ್ತಡದ ಹಾರ್ಮೋನು ಜಾಸ್ತಿ ಬಿಡುಗಡೆ ಆಗಬೇಕಾದ್ರೆ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗುತ್ತೆ. ಟೆಸ್ಟೋಸ್ಟಿರಾನ್ ಕಡಿಮೆ ಆದಂಗೆ ಟೆಸ್ಟಿಸಿಂದ ನಮಗೆ ವೀರ್ಯಾಣು ಉತ್ಪಾದನೆ ಆಗೋದಿಲ್ಲ. ಆಮೇಲೆ ಇದರ ಜೊತೆಗೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಇವುಗಳ ಪ್ರಮಾಣನು ಲಿಡಿಕ್ ಸೆಲ್ಗೆ, ಲ್ಯೂಟಿನೈಸಿಂಗ್ ಹಾರ್ಮೋನು ಲಿಡಿಕ್ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡೋಂಥದ್ದು, ಅದು ಬಿಡುಗಡೆ ಆಗೋದಿಲ್ಲ. ಸೊ ಏನಾಗುತ್ತೆ, ಅಲ್ಲಿ ಅವರ ವೀರ್ಯಾಣುವಿನ ಸಂಖ್ಯೆ ಇದು ವರ್ಕ್ ಆಗಿದೆ, ತುಂಬ ಇದು ಬೇಕಾದಷ್ಟು ಮಾಡಿದ್ದಾರೆ, ಅದು ಆ ಒಂದು ಅವಧಿಯಲ್ಲಿ ಕಡಿಮೆ ಆಗಿದೆ. ಆದರೆ ಪರ್ಮನೆಂಟ್ ಅಲ್ಲ ಇದು. ಈಗ ಯಾರಿಗೋ ಹಿಂಗೆ ತುಂಬ ಅತಿಯಾದ ಒಂದು ಜಿಮ್ ವರ್ಕೌಟಿಂದ ಏನೋ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಅಲ್ಲ. ಅದನ್ನು ಅವರು ಕಡಿಮೆ ಮಾಡ್ಕೊಂಡು, ಆ ವರ್ಕೌಟನ್ನು ಕಡಿಮೆ ಮಾಡಿ ಅದನ್ನು ಬರೀ 30 ನಿಮಿಷ 1 ಗಂಟೆಗೆ ಅವಧಿಗೆ ಇದು ಮಾಡ್ತಾ ಬಂದರೆ ನಿಧಾನಗತಿಯಲ್ಲಿ ಅವರ ಸ್ಪರ್ಮೆಟೋಜೆನೆಸಿಸ್ ಪಿಕಪ್ ಆಗ್ತಾ ಬರುತ್ತೆ. ಇದರ ಜೊತೆಲಿ ಏನು ಮಾಡ್ತಾರೆ, ಜಿಮ್ಮಲ್ಲಿದ್ದಾಗ ಯಾಕೆ ಸ್ವಲ್ಪ ಅವರಿಗೆ ಈ ಒಂದು ಬಂಜೆತನ ಬರುವ ಸಾಧ್ಯತೆ ಇದೆ ಅಂತಂದರೆ, ಬಹಳಷ್ಟು ಅವರು ಸ್ಟೀರಾಯ್ಡ್ಸ್ಗಳನ್ನು ಕೆಲವರು ಬಳಕೆ ಮಾಡ್ತಾರೆ. ಎಲ್ಲ ಕಡೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಕಡೆ ಅಂದರೆ ಅದು ನೀಡಿರುತ್ತೆ ಅವ್ರಿಗೆ, ಏನೋ ಒಂದು ನೀಡಿದ್ದಾಗ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಆ ಸ್ಟೀರಾಯ್ಡ್ಗಳೇನು ಮಾಡುತ್ತೆ ಅಂದರೆ ಟೆಸ್ಟೋಸ್ಟಿರಾನ್ ಮೇಲೆ ಪ್ರಭಾವ ಬೀರಿ ಫಲವತ್ತತೆಯನ್ನು ತಗ್ಗಿಸುವಂಥದ್ದು. ಹಾಗಾಗಿ ಇದು ಪರ್ಮನೆಂಟ್ ಡ್ಯಾಮೇಜ್ ಅಲ್ಲ, ಟೆಂಪ್ರರಿ ಆಗಿರೋಂಥದ್ದು. ಮತ್ತು ಸ್ಟಿರಾಯ್ಡ್ ಬಳಕೆ ಮಾಡದೆ ಬರೀ ಒಂದು ಕಡಿಮೆ ಅವಧಿ, ಒಂದು ಸೂಕ್ತ ಅವಧಿಯಲ್ಲಿ ಮಾತ್ರ ಜಿಮ್ ವರ್ಕೌಟ್ ಮಾಡ್ತಾ ಬಂದರೆ ಅದರಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಏನೂ ಇಲ್ಲ. ಆದರೆ ಬೇರೆ ಯೋಗಕ್ಕೆ ಹೋಲಿಸಿದ್ರೆ ಇದರಿಂದ ಸಿಕ್ಕುವ ಲಾಭ ಸ್ವಲ್ಪ ಕಡಿಮೆ ಅಂತ ಅನ್ಬೋದು. ಏಕೆಂದರೆ ಉಸಿರಿನ ಬಗ್ಗೆ ನಮಗೆ ಹೆಚ್ಚಿನ ಗಮನ ಇಲ್ಲ, ಮತ್ತು ಈ ದೇಹದ ಎಲ್ಲ ಅಂಗಾಂಗಗಳಿಗೂ ಇದರಲ್ಲಿ ನಮಗೆ ಎಕ್ಸಸೈಸ್ ಆಗಲ್ಲ. ಈಗ ನೀವು ಸೂರ್ಯ ನಮಸ್ಕಾರ ಮಾಡ್ತು ಅಂದರೆ ಎಲ್ಲ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ನಿಮಗೆ ಎಕ್ಸಸೈಸ್ ಆಯಿತು. ಇಲ್ಲೇನಂತಂದರೆ ಬರೀ ಅಬ್ಡಮನ್ ಮಾತ್ರ ವರ್ಕೌಟ್ ಮಾಡ್ತಾರೆ ಅಲ್ವಾ, ಥೈಸ್ ಮಾತ್ರ ಮಾಡ್ತಾರೆ. ಅಂದರೆ ಒಂದೊಂದು ಪಾರ್ಟಿಗೆ ಮಾತ್ರ ಮಾಡೋದ್ರಿಂದ, ಗಮನ ಕೊಡೋದ್ರಿಂದ ಅದು ಅದರ ಒಂದು ಲಾಭನೇ ಬೇರೆ. ಆದರೆ ಓವರಾಲ್ ಲಾಭ ಆಗಬೇಕು ಎಲ್ಲ ಥರದ್ದು ಅಂತಂದರೆ ನಮ್ಮ ಶ್ವಾಸಕೋಶ, ನಮ್ಮ ಹೃದಯ, ನಮ್ಮ ಪ್ಯಾನ್ಕ್ರಿಯಾಸು ಎಲ್ಲ ಒಳಗಡೆ ಇರುವ ಕರುಳು, ಇದು ಎಲ್ಲ ಚೆನ್ನಾಗಿರಬೇಕು ಅಂದರೆ ಅದು ಯೋಗದಿಂದ ಮಾತ್ರ ಸಾಧ್ಯ. ಅದನ್ನು ಅದ್ರ ಹತ್ರ ಬರೋಕ್ಕಾಗಲ್ಲ, ಇದು ಕಂಪನ್ಸೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಜಿಮ್ಗೆ ನಾವು ಕಂಪೇರ್ ಮಾಡಿದ್ರೆ ವಾಕ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ.
Okay. ಜಿಮ್ ಕಂಪೇರ್ ಮಾಡ್ರೆ ವಾಕಿಂಗ್ ಇನ್ನ ಯೋಗ ಸ್ಟ್ಯಾಂಡ್ಸ್ ಫಸ್ಟ್, ಅದಾದ್ಮೇಲೆ ವಾಕಿಂಗ್, ಅದಾದ್ಮೇಲೆ ಜಿಮ್, ಆ ಥರ ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಬಟ್ ಫೈನ್, ತೊಂದರೆ ಏನು ಇಲ್ಲ, ಮಾಡಬಹುದು, ಮಾಡಬಾರ್ದು ಅಂತೇನಿಲ್ಲ. ಅದು ಸೂಕ್ತ ರೀತಿಯಲ್ಲಿ ಒಳ್ಳೆಯ ತರಬೇತುದಾರರಿಂದ ಮಾಡಬೇಕು. ಬೇರೆ ಅತಿಯಾದ ಸ್ಟಿರಾಯ್ಡ್ಗಳ ಸೇವನೆ ಆಗಲಿ, ಎನರ್ಜಿ ಡ್ರಿಂಕ್ಸ್ ಆಗಲಿ, ಬೂಸ್ಟ್ ಮಾಡೋದೇ ಆಗಲಿ, ಅದರ ಸೇವನೆ ಒಳ್ಳೆಯದಲ್ಲ. ಏಕೆಂದರೆ ದೇಹದಲ್ಲಿ ಯಾವ ರೀತಿ ಅದು ನಡೆಯುತ್ತೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಕೊಡೋರಿಗೂ ಗೊತ್ತಿಲ್ಲ, ತಗೊಳ್ಳೋರಿಗೂ ಗೊತ್ತಿಲ್ಲ, ಯಾವ ಜೀನ್ಸ್ ಆಕ್ಟಿವೇಟ್ ಆಗುತ್ತೆ ಗೊತ್ತಿಲ್ಲ. ಯಾವುದಾದ್ರೂ ಆಗ್ಬೋದು, ಅದರಿಂದ ನಮಗೆ ಯಾವುದೇ ರೀತಿಯ ತೊಂದರೆಗಳಾದರೂ ಆಗ್ಬೋದು. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ, ಕೇರ್ಫುಲ್ ಆಗಿ, ಜಾಗ್ರತೆ ವಹಿಸಿ ಇದ್ರೆ ಏನು ತೊಂದರೆ ಇಲ್ಲ. ಎಕ್ಸರ್ಸೈಸ್ ಮಾಡೋದು ಒಳ್ಳೇದೇ, ಅತಿಯಾಗಿ ಮಾಡಬಾರ್ದು, ಒಂದು ಮಿತವಾಗಿ ಮಾಡಬೇಕು. ಸೊ ದಿನಕ್ಕೆ 1 ಗಂಟೆ ಮಾಡಿದ್ರೆ ಸಾಕು, ಯಾವುದೇ 45 ನಿಮಿಷನೇ 45 ನಿಮಿಷನೇ ಸಾಕು, ಆರೋಗ್ಯಕ್ಕೆ ಯಾವುದೇ ರೀತಿ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ನೀಡುತ್ತೆ. ಥ್ಯಾಂಕ್ ಯು ಮ್ಯಾಮ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.